ಆತ್ಮೀಯರೇ ನಮಸ್ಕಾರ. ಮೊಬೈಲ್ ಬಳಕೆ ಅದು ಸೂಕ್ತ ಬಳಕೆ ಹೇಗೆ? ಎಲ್ರೂ ಬಳಸ್ತಾ ಇದ್ದಾರೆ. ಅದು ಏನು ಮಿನಿಮಮ್ ಅಂದ್ರೆ 1 ಅವರ್, ಮ್ಯಾಕ್ಸಿಮಮ್ ಅಂದ್ರೆ 10 ಅವರ್, 12 ಅವರ್ ಬಳಸುವಂಥವ್ರು ಇದ್ದಾರೆ ಅಂತ ಕೇಳಿದ್ದೇನೆ. ಆದರೆ ಸರ್ವೆ ಎಲ್ಲ ಏನು ಹೇಳುತ್ತೆ ಅಂದರೆ ಆವ್ರೇಜ್ 5 to 6 ಅವರ್ಸು ಕಾಮನ್ ಮ್ಯಾನ್ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಚಾಕು ಇದೆ, ಆ್ಯಪಲ್ಲು ಕಟ್ ಮಾಡ್ಬೋದು, ಇನ್ನೊಬ್ರನ್ನ ಚುಚ್ಬೋದು. ಚಾಕು ತಪ್ಪ. ಮೊಬೈಲ್ ಇದೆ, ಏನ್ ಕೆಲಸ ಮಾಡುತ್ತೆ ರೀ? ಮೊಬೈಲ್ ಅಂತ ಮುಂಚೆ ಇದ್ದಿದ್ದು ಏನು ಗೊತ್ತಾ? ಈ ಮೊಬೈಲು ಮಾತಾಡಕ್ಕೆ ಅಂತ, ಕರೆಕ್ಟಾ? ಮಾತಾಡಕ್ಕೆ ಅಲ್ವಾ? ಕರೆಕ್ಟ್ ಅಲ್ಲ ಈ ಮೊಬೈಲ್ ಇದ್ದಿದ್ದು? ಈಗೇನು ಮಾತಾಡೋದು ಬಿಟ್ಟು ಉಳಿದಿದ್ದೆಲ್ಲನೂ ಮಾಡ್ತಾ ಇದೆ. ಎಷ್ಟೋ ಜನ ಅದೇ ಮಾಡ್ತಾ ಇದ್ದಾರೆ. ಮಿನಿ ಕಂಪ್ಯೂಟರ್ ಆಗೋಯ್ತಾ? ಫೋಟೋ ತಕ್ಕೊಳ್ಳೋಕ್ಕೆ ಕ್ಯಾಮ್ರಾನೇ ಬೇಕಾಗಿಲ್ವಾ ಈಗ? ಏನ್ ಮಾಡ್ತಾ ಇಲ್ಲ ಅಂತ ಕೇಳ್ಬೇಕೀಗ ಮೊಬೈಲ್ನ, ಅಲ್ವೇ ಸ್ನೇಹಿತರೆ? ಮೊಬೈಲನ್ನು ಸರಿಯಾಗಿ ಬಳಸಿದರೆ ಅದರಿಂದ ನಾವು ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಳಬೇಕು. ಅನಗತ್ಯ ಬಳಕೆ ಬೇಡ ಅನ್ನುವುದು ಸಂದೇಶ. ನಮ್ಮ ಆನ್ಲೈನ್ ಕ್ಲಾಸ್ ಪಾರ್ಟಿಸಿಪೆಂಟ್ಸ್ ಏನು ಹೇಳ್ತಾರೆ ಕೇಳೋಣ. ನಮ್ಮ ಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ. ಎಸ್ ಪಟ್ಟಣಶೆಟ್ಟಿ. ನಮಸ್ಕಾರ, ರವಿನಾಥ್ ಪಟೇಲ್ ಶೆಟ್ಟಿ ಅಂತ. ಮೊಬೈಲ್ ಅಂತದ್ದು ಲ್ಯಾಂಡ್ ಲೈನ್ ಇದ್ದಾಗ ಅದರಿಂದ ಹೊರ ಬರೋದಕ್ಕೋಸ್ಕರ ಬಂದಂತ ಇದು. ಹೊರ ಬರೋದಕ್ಕೆ ಅಂತ ಇದು ಸಂಚಾರಿ ಇತ್ತು, ಮೊಬೈಲ್ ಅಂತ ಮೊಬಿಲಿಟಿ ಬಂತು. ಆದ್ರೆ ಅವು ಬಂದಿದ್ದಾಗ ಕೂಡ ಕೀಬೋರ್ಡ್ ಇದೆಲ್ಲ ಅದ್ರ ಕೀಬೋರ್ಡ್ ಇಂದ ಈಗ ಪಿಕ್ಚರೈಸ್ ಇದೆಲ್ಲ ಬಂದ್ಬಿಟ್ಟಿದೆ. ಆದ್ರಿಂದ ಆ ಬಳಕೆ ಮಾಡೋರು ಆಗ್ತಾರೆ. ಹ್ಮ್ ಕೂಡ ಎಜುಕೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರೋ ಪರಿಸ್ಥಿತಿ ಬಂದಿದೆ ಇವತ್ತು. ಹೌದು. ಯಾಕೆ ಸಾಧ್ಯವಿಲ್ಲದೆ ಬಂದಿದೆ ಅಂದ್ರೆ ಅದಕ್ಕೆ ಸರಿಯಾಗಿ ಬಿಸ್ನೆಸ್ಗೋಸ್ಕರ ಆಪ್ ಅದಕ್ಕೆ ಬೇಕಾಗಿದ್ದೆಲ್ಲಾನು ಕಂಪ್ಯೂಟರ್ ಹ್ಯಾಂಡಲ್ ಮಾಡ್ತಾ ಇದ್ರು ಕೆಲವರು. ಅದಕ್ಕೆ ಬಗ್ಗೆ ಗೊತ್ತಿರೋರು ಆ ಕಂಪ್ಯೂಟರ್ ಕೈಯಲ್ಲಿ ಬಂದು ಕೂತಂಗ ಆಗ್ಬಿಟ್ಟಿದೆ. ಇಂಟರ್ನೆಟ್, ಕಂಪ್ಯೂಟರ್ ಎಲ್ಲ ಕೈಯಲ್ಲಿ, ಇಡೀ ಪ್ರಪಂಚ ಕೈಯಲ್ಲೂ ಇದೆ. ಈ ಪ್ರಪಂಚನ ನೋಡದೆ ಇರೋರು ಎಲ್ಲಾನು ಕೂಡ, ಏನು ಗೊತ್ತಿಲ್ಲದೆ ಇರೋರು ಕೂಡ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಅದಕ್ಕೆ ಅದು ಒಂದು ಮಂಗನ ಕೈನಲ್ಲಿ ಮಾಣಿಕ್ಯ ಕೊಟ್ಟಂಗೆ ಅಂತಾರಲ್ಲ, ಆ ತರ ಆಗ್ಬಿಟ್ಟಿದೆ ನಮ್ ಜನಗಳಿಗೆ. ಹಾ ಹಾಗಾಗಿ ಅದನ್ನ ಈಗ ಎಂತ ಎಜುಕೇಟೆಡ್ ಇದ್ರು ಕೂಡ ಅವನಿಗೆ 5 ಪೈಸಾ ಮರ್ಯಾದೆ ಇರಲ್ಲ. ಯಾಕೆಂದ್ರೆ ಈ ಎಲ್ಲಾ ಪ್ರಪಂಚಕ್ಕೆ ನೋಡ್ಬಿಟ್ಟಿರ್ತಾನೆ ಲಾಜಿಕ್ ಆಗಿ. ಅದು ನಿಜ ಸುಳ್ಳು ಅಂತ ಏನೂ ಗೊತ್ತಿರಲ್ಲ ಅವನಿಗೆ. ಹಂಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಅದನ್ನ ಆ ಎಜುಕೇಶನ್ ಬಗ್ಗೆ ಆಗ್ಲಿ, ಬೇರೆ ಏನಾದ್ರು ಕಲಿಯೋದಕ್ಕಾಗ್ಲಿ, ಇದಕ್ಕಾಗ್ಲಿ ಕಂಪ್ಯೂಟರ್ ಹುಡ್ಕೊಂಡು ಹೋಗ್ತಾ ಇದ್ರು ಮುಂಚೆ. ಇಂಟರ್ನೆಟ್ ಹುಡ್ಕೊಂಡು ಹೋಗ್ತಾ ಇದ್ರು. ಇಂಟರ್ನೆಟ್ ಎಲ್ಲ ಕೈ ಸಿಕ್ಕ ಮೇಲೆ ಅದನ್ನ ಜಡ್ಜ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ಟೆಕ್ನಿಕಲ್ ಆಗಿ ಎಜುಕೇಶನ್ ಆಗಿರೋರು ಮಾತ್ರ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಆದ್ರಿಂದ ಎಜುಕೇಶನ್ ಇಲ್ದೇ ಇರೋರಿಗೆ ಹಳ್ಳಿಗಳಲ್ಲಿ ಎಲ್ಲ ಕಡೆ ಎಲ್ಲ ಒಬ್ಬ ಸಣ್ಣ ಸಣ್ಣ ಕಾರ್ಮಿಕನ ಕೈನಲ್ಲೂ ಮೊಬೈಲ್ ಇದೆ. ಆದ್ರಿಂದ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅವನಿಗೆ ಅದ್ರ ಒಂದು ಇದನ್ನ, ಅದ್ರ ವ್ಯಾಲ್ಯೂನ ಹೇಳ್ಕೊಡಕ್ ಆಗೋದಿಲ್ಲ. ಅದು ಪ್ರಾಬ್ಲಮ್ ಇದೆ. ನಾವು ಈ ಮೊಬೈಲ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಗೊತ್ತಿರೋರು ನನಗೆ ಅದ್ರಲ್ಲಿ ಏನ್ ಬೇಕು, ನಮ್ಮ ಎಜುಕೇಶನ್ಗಾಗ್ಲಿ, ಬಿಸ್ನೆಸ್ಗಾಗ್ಲಿ, ನಮ್ಮ ಜೀವನಕ್ಕಾಗ್ಲಿ ಏನ್ ಬೇಕು ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಅದರಿಂದ ಮೊಬೈಲ್ ಎದುರು ಬಂದಿದ್ದ ಒಂದು ನಾನು ಕವನ ಬರ್ತಿದ್ದೆ ಅವಾಗ, ಫಾರ್ಮ್ ಟಾಪ್ ಅಂತಂದೆ. ಅದ್ರಲ್ಲಿ ಏನು ಇಲ್ಲ ಅಂತ, ಸಕ್ಕರೆ ಒಂದು ವಿಂಡೋದಲ್ಲಿ ಕಿಟಕಿ ಒಳಗಡೆಯಿಂದ ತಗೋಬಹುದು ಅಷ್ಟೇನೆ. ಸಕ್ಕರೆ, ಉಪ್ಪು, ಕಡ ತಗೊಂತ ಇದ್ವಲ್ಲ ಅಲ್ಲಿ, ಆತರ ವಿಂಡೋ ಇದು ತಗೋಬೇಕು. ಅಲ್ಲಿ ಬಾಗಿಲುಗಳೆಲ್ಲ ಕಿಟಕಿ ಒಳಗೆ ಅಂತಂದು ಹೇಳ್ಬಿಟ್ಟು ಬರ್ತಿದ್ದೆ ಕವನ. ಅದಿನ್ನು ಸರ್ ಇದ್ ಮಾಡೋದು. ಇವಾಗ ಸದ್ಯಕ್ಕೆ ಈ ಮೊಬೈಲ್ ಅನ್ನೋದು ಒಂದು ರೋಗ ಆಗ್ಬಿಟ್ಟಿದೆ ಇವಾಗ. ಕರೋನಾದೊತ್ತಿಗೆ ಎಸ್ ರವಿನಾಥ್, ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. ಮೊಬೈಲು ಹಿಂದೆ ಲ್ಯಾಂಡ್ಲೈನ್ ಇದ್ದಾಗ ಟೆಲಿಫೋನ್ ಅಷ್ಟು ಪರವಾಗಿರಲಿಲ್ಲ, ಆದರೆ ಈಗ ಅದು ತುಂಬ ಆವರಿಸ್ಕೊಂಡ್ಬಿಟ್ಟಿದೆ ಅಂತ. ನಮ್ಮ ಶಾರದಾ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಎಸ್ ಶಾರದಾ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ನನ್ನ ಪ್ರಕಾರ ಮೊಬೈಲ್ ಅನ್ನೋದು ವರವೂ ಹೌದು, ಶಾಪವೂ ಹೌದು. ಫಸ್ಟ್ ನಾನು ಅದು ಹೇಗ್ ನಮ್ಗೆ ವರವಾಗುತ್ತೆ ಅಂತ ಹೇಳ್ಬೇಕಂತ ಬಯಸಿದ್ರೆ, ಇವಾಗ ನಾವು ದೂರದಲ್ಲಿ ಎಲ್ಲೋ ಇರ್ತೀವಿ. ಆಗಿನ ಕಾಲದಲ್ಲಿ ಯಾರನ್ನಾದ್ರೂ ಭೇಟಿ ಆಗ್ಬೇಕು ಅಥವಾ ಯಾರನ್ನಾದ್ರೂ ನೋಡ್ಬೇಕು ಅಂದಿದ್ರೆ ನಾವು ನೇರವಾಗಿ ಅವ್ರ ಪ್ರಯಾಣದ ಮೂಲಕ ನೋಡ್ಬೇಕಾಗಿತ್ತು, ವಿಚಾರಿಸ್ಬೇಕಾಗಿತ್ತು. ಆದ್ರೆ ಈಗ ನಾವು ಫೋನಲ್ಲಿ ನೋಡ್ತಾ ಇದೀವಿ. ವಿಡಿಯೋ ಕಾಲ್ ಮೂಲಕ ಮಕ್ಳು ಹೇಗಿದ್ದಾರೆ, ನಮ್ಮ ಪಾಲಕರು ಹೇಗಿದ್ದಾರೆ,
ಅಂತ ನೋಡ್ತಿದ್ವಿ. ಆಮೇಲೆ ಎಷ್ಟೋ ಮಾಹಿತಿಗಳನ್ನ ನಾವು ಫೋನಲ್ಲಿ ಹಂಚ್ಕೊಳ್ತಾ ಇದೀವಿ. ಇದು ಆಮೇಲೆ ಇನ್ನ ಒಂದ್ ನಮಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಫೋನಲ್ಲಿ ಯೂಟ್ಯೂಬ್ ಮೂಲಕ, ಗೂಗಲ್ ಸರ್ಚ್ ಮೂಲಕ ಎಲ್ಲಾನು ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ನಮ್ಮ ಜೀವನಕ್ಕೆ ಒಂದು ಒಳ್ಳೇದು. ಸೂಕ್ತ ಬಳಕೆ ಮಾಡಿದ್ರೆ ಮಾತ್ರ ಒಳ್ಳೇದದು. ಇವಾಗ ನಾವು ಒಂದು ಶಾಪವಾಗಿ ನೋಡೋದಾದ್ರೆ, ಇವಾಗ ಮಕ್ಕಳೆಲ್ಲ ತುಂಬಾ ವಿಡಿಯೋಗಳ ನೋಡೋದ್ರ ಮೂಲಕ ತಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮೊಬೈಲ್ ಮೇಲೆ ಬಳಸ್ತಾ ಇದಾರೆ ಜಾಸ್ತಿ. ಇದರಿಂದ ಮಕ್ಕಳಿಗೆ ಓದೋದ್ರಲ್ಲಿ ತುಂಬಾ ತೊಂದರೆ ಆಗ್ತಿದೆ, ಏಕಾಗ್ರತೆ ಕಡಿಮೆ ಆಗ್ತಾ ಇದೆ. ಆಮೇಲೆ ಅದನ್ನ ಕೆಟ್ಟದ್ದಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಮೊಬೈಲ್ ಶಾಪವಾಗಿ ಪರಿಣಮಿಸಿದೆ ಅಂತಂದ್ರೆ, ಪ್ರತಿಯೊಂದು ಹುಟ್ಟಿದ ಮಗು ಕೂಡ ಇವಾಗ ಮೊಬೈಲ್ ಅಡಾಪ್ಟ್ ಜಾಸ್ತಿ ಆಗ್ತಾ ಇದೆ. ಊಟ ಮಾಡ್ಬೇಕಂದ್ರೆ ಮೊಬೈಲ್ ಕೊಟ್ರೆ ಊಟ ಮಾಡುತ್ತೆ, ಪುಸ್ತಕ ಕೊಟ್ರೆ ಅಳುತ್ತೆ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಪುಸ್ತಕ ಕೊಟ್ರೆ ಅಳುತ್ತೆ, ಮೊಬೈಲ್ ಕೊಟ್ರೆ ಸುಮ್ನಾಗುತ್ತೆ. ಆ ಒಂದು ಪರಿಸ್ಥಿತಿ ನಮ್ಮ ಇವಾಗ ಮಕ್ಕಳ ಭವಿಷ್ಯದಲ್ಲಿ ಬಂದ್ಬಿಟ್ಟಿದೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ನಾವು ಮೊಬೈಲ್ ನ ಸೂಕ್ತ ಬಳಕೆ ಹೇಗೆ ಅಂತ ಸ್ವಲ್ಪ ಮನವರಿಕೆಯನ್ನ ಮಾಡ್ಕೊಡ್ಬೇಕು ಈ ಒಂದು ಹೊರಗಿನ ಜಗತ್ತಿಗೆ. ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ, ಮಗುನ ಮೊಬೈಲ್ ಯಾವ್ದ್ ನೋಡ್ಬೇಕು ಯಾವ್ದು ನೋಡ್ಬಾರ್ದು, ಅಥವಾ ನಾವು ಯಾವ್ದ್ ನೋಡ್ಬೇಕು ಯಾವ್ದಕ್ ಯೂಸ್ ಮಾಡ್ಬೇಕನ್ನೋ ಒಂದು ಸರಿಯಾದ ಪ್ರಜ್ಞೆ ಇನ್ನೂ ಸಮಾಜದಲ್ಲಿ ಬರ್ತಾ ಇಲ್ಲ. ಇದರಿಂದ ನಾನು ಹೇಳ್ತಾ ಇದ್ದೀನಿ, ಎಷ್ಟು ನಮಗೆ ಅವಶ್ಯಕತೆ ಇದೆಯೋ ಅಷ್ಟು ಮೊಬೈಲ್ ನ ಸೂಕ್ತವಾಗಿ ಬಳಸ್ಬೇಕು. ಅನವಶ್ಯಕವಾದ ವಿಷಯಗಳ ಕಡೆ ಅದನ್ನ ನಾವು ಜಾಸ್ತಿ ಉಪಯೋಗ ಮಾಡದೇ ಇದ್ರೇನೆ ನಮಗೆ ಅದೊಂದು ವರವಾಗಿ ಪರಿಣಮಿಸುತ್ತೆ. ಮೊಬೈಲ್ ನೋಡಿದ್ರೆ ನಾವು ನಮ್ ಜೀವನದಲ್ಲಿ ತಲೆ ತಗ್ಗಿಸಿ ನಡಿತೀವಿ. ಅದೇ ಪುಸ್ತಕಗಳನ್ನ ನೋಡಿದ್ರೆ ತಲೆ ಎತ್ತಿ ನಾವು ಜೀವನದಲ್ಲಿ ಜೀವನವನ್ನ ಅನುಭವಿಸ್ತೀವಿ ಅಂತ ನಾನು ಹೇಳ್ತೀನಿ. ಎಸ್, ಶಾರದಾ ಮೇಡಮ್ ತುಂಬ ಮಕ್ಕಳನ್ನ ಅವರು ಶಾಲೆನಲ್ಲಿ ನೋಡ್ತಾರೆ, ಗಮನಿಸ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಕಟ್ಟೆ ಯರಿಸ್ವಾಮಿ ಅವ್ರನ್ನ ಕೇಳೋಣ ಏನೇ ಹೇಳ್ತಾರೆ ಅಂತ. ಎಸ್ ಯರಿಸ್ವಾಮಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ 2ನೇ ಟಾಪಿಕ್ ಬಂದ್ಬಿಟ್ಟು ಮೊಬೈಲ್ ಸೂಕ್ತ ಬಳಕೆ ಹೇಗೆ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಟಾಪಿಕ್. ಯಾಕಂದ್ರೆ ನಾವು ನೋಡಿ, ಈ ಹಿಂದಿಂದ ಈಗ ಒಂದು 10-15 ವರ್ಷದ ಕೆಳಗಡೆ ಟೆಲಿಫೋನ್ ಇತ್ತು. ಈ ಟೆಲಿಫೋನ್ ಇದ್ದಾಗ ನಾವು ಯಾರಿಗಾದ್ರೂ ನಮ್ಮ ಮಕ್ಕಳು ಎಲ್ಲಾದ್ರೂ ಬೆಂಗಳೂರಲ್ಲಿ ಎಲ್ಲೇನು ಕೆಲಸ ಮಾಡ್ಬೇಕಾದ್ರೆ, ಇವಾಗ ಒಂದು STD ಕಾಲ್ಗಳೆಲ್ಲ ಇದ್ವು ಅವಾಗೆಲ್ಲ. ಒಂದು ಕಾಲ್ ಬರ್ತತಮ್ಮ, ಒಂದು 10 ನಿಮಿಷ ಬಿಟ್ಟು ಬರ್ರಿ ಅಂತ ಹೇಳಿದಾಗ ಅವರು ಅಲ್ಲೇ ನನ್ನ ಮಗ ಕಾಲ್ ಮಾಡ್ತಾನೆ ಅಂತೇಳಿ ವೇಟ್ ಮಾಡೋದಾಗಿರ್ಬೋದು. ಅವಾಗಿಂದಲ್ಲಿ ಏನ್ ಟೆಲಿಫೋನ್ ಇತ್ತಲ್ಲ, ಅವಾಗ ಸಂಬಂಧಗಳು ಜಾಸ್ತಿ ಆಗಿದ್ವು. ಈಗೇನು ಈ ಮೊಬೈಲ್ ಬಂದಾಗ ಸಂಬಂಧಗಳು ಕಡಿಮೆ ಆಗಿದೆ. ಯಾಕಂದ್ರೆ ಅಯ್ಯೋ ಅದೇನು ವಿಡಿಯೋ ಕಾಲ್ ಅಲ್ಲ ಬಿಡು, ಈ ನೋಡಿ ದೊಡ್ಡ ಮನೆಯಲ್ಲಿ ಈ ಬಂಗ್ಲೆ ತರ ಕಟ್ಬಿಟ್ಟಿರ್ತಾರಲ್ಲ, ರೂಮಿಂದ ರೂಮ್ಗೂ ಮೊಬೈಲ್ ಅಲ್ಲೇ ಮಾತಾಡ್ತಾರಂತೆ. ಹೌದು ಸರ್. ಹಾಗಾಗಿ ಈ ಮೊಬೈಲ್ ಹತ್ರ ಬಂದಾಗೆಲ್ಲ ಅಮೆರಿಕದಲ್ಲಿ ಇದ್ರು ಕೂಡ ಅಯ್ಯೋ ವಿಡಿಯೋ ಕಾಲಲ್ಲಿ ಮಾತಾಡ್ತಾನೆ ಬಿಡ, ಅವ್ನು ಸಾಯಂಕಾಲ ಮಾತಾಡ್ತಾನೆ, ಈವ್ನಿಂಗ್ ಮಾತಾಡ್ತಾನೆ ಅಂತ ಆ ತರ ಆಗಿದೆ. ಬಟ್ ಈ ವಿಡಿಯೋ ಕಾಲ್ ಟೆಲಿಫೋನ್ ಇದ್ದಾಗ ಯಾವಾಗ ಬರ್ತಾನೆ ಯಾವಾಗಿಲ್ಲ ವೇಟ್ ಮಾಡ್ತಾ ಇದ್ರು. ಅಂತ ಸಂಬಂಧಗಳು ಅವಾಗ ಗಟ್ಟಿಯಾಗಿ ಉಳಿದಿದ್ವು. ಹಾಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮ ಈ 1 ರೂಪಾಯಿಗೊಂದು ಕಾಯಿನ್ ಹಾಕ್ತಾ ಇದ್ವಿ ನಾವು. ಅವಾಗ ಕಾಲ್ ಮಾಡ್ಬೇಕಾದ್ರೆ 1 ರೂಪಾಯಿಗೊಂದು ಕಾಯಿನ್ ಹಾಕಿ ಅಯ್ಯೋ ಇಷ್ಟು ಬೇಗ ಮುಗೀತಲ್ಲಪ್ಪ ಅಂತ ಹೇಳ್ಬಿಟ್ವಿ. ಈಗ ಟೆಕ್ನಾಲಜಿ ಎಲ್ಲ ತುಂಬಾ ಫಾಸ್ಟ್ ಆಗಿ ಈ 2G ಬಂತು, ಆಮೇಲೆ 3G ಬಂತು, ಆಮೇಲೆ 4G ಬಂತು, ಈಗ 5G ಬರ್ತಾ ಇದೆ. ಈಗ ಆಲ್ರೆಡಿ ಅಮೆರಿಕಾ ಕಡೆ ಎಲ್ಲ 5G ಆಲ್ರೆಡಿ ಇದಾಗಿದೆ. ನಾವು ಅವಾಗ ಫಸ್ಟು ಟೆಲಿಫೋನಿಂದ ಕೀಪ್ಯಾಡ್ಗೆ ಫೋನಿಗೆ ಬಂದ್ವಿ, ನಂತರ ಮೊಬೈಲಿಗೆ ಬಂದ್ವಿ. ಮೊಬೈಲಿಗೆ ಬಂದಾಗ 2GB ನಮಗೆ 2G ಕೊಡ್ತಾ ಇದ್ರು. ಒಂದು ಫೋಟೋ ಡೌನ್ಲೋಡ್ ಮಾಡ್ಬೇಕಂದ್ರೆ ಒಂದು 10-15 ನಿಮಿಷ ಆಗ್ತಾ ಇತ್ತು. ಆ 10-15 ನಿಮಿಷ ವೇಟ್ ಮಾಡ್ತಾ ಇದ್ವಿ. ಆಮೇಲೆ 3G ಬಂತು, ಸ್ವಲ್ಪ ಸ್ಪೀಡ್ ಆಯ್ತು. ಆಮೇಲೆ 4G ಬಂತು, ಹಾಗೆ ಸ್ಪೀಡ್ ಆಯ್ತು. ಈಗ ಎಷ್ಟು ಮನುಷ್ಯ ಇನ್ನೂ ಬೇಕು ಇನ್ನೂ ಫಾಸ್ಟ್ ಆಗ್ಬೇಕು ಅಂತೇಳಿ ಎಷ್ಟು ಕೊಟ್ರು ಮನುಷ್ಯನಿಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಈಗ ನೋಡಿ, ಮೊಬೈಲ್ನಿಂದ ನಮ್ಮ ಪಕ್ಷಿಗಳು ನಮಗೆ ಬೆಳಿಗ್ಗೆ ಎದ್ದ ತಡ ಒಳ್ಳೆ ಎಷ್ಟು ಇಂಪಾದ ಪ್ರಕೃತಿಯಲ್ಲಿ ನಾವು ಅವನ್ನೆಲ್ಲ ಕೇಳ್ತಾ ಇದ್ವಿ. ಬಟ್ ಈ ಟವರ್ಗಳ ಮೂಲಕ ಅವೆಲ್ಲ ನಮ್ಗೆ ಈಗ ಯಾವೂ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, 100ರಲ್ಲಿ 90% ಮೊಬೈಲ್ನ ಒಳ್ಳೇದಕ್ಕಂತೂ ಯಾರಿಗೂ ಉಪಯೋಗಿಸೋದಿಲ್ಲ. 10% ಮಾತ್ರ ಅದನ್ನ ಒಳ್ಳೇದಕ್ಕೆ ಬಳಸ್ತಾರೆ. ಇವತ್ತು ನೋಡಿ, ನಾವು ಏನ್ ತಿಂದ್ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಬೋದು, ಬಟ್ ಮೊಬೈಲ್ನ ಮಾತ್ರ ನಾವು ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ದುಡ್ಡು ಕೂಡ ಇಲ್ಲಾಂದ್ರೆ ಕೂಡ ಪರವಾಗಿಲ್ಲ, ಮೊಬೈಲ್ ಇದ್ರೆ ಸಾಕಪ್ಪ, ನಾವು ಇಡೀ ದೇಶ ಯರಿಸ್ವಾಮಿ ಅವರು ಕರೆಂಟ್ ಟ್ರೆಂಡ್ ಹೆಂಗಿದೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಾರೆ. ತಾವು ಹೇಳಿದ್ದು ವಿಶೇಷವಾಗಿ ಗುಬ್ಬಚ್ಚಿಗಳು ನಾಶ ಆಗೋದಕ್ಕೆ ಈ ಮೊಬೈಲ್ ಕಾರಣ ಅಂತ ಒಂದು ಸಂಶೋಧನೆಯನ್ನು ಓದಿದ್ದೆ ನಾನು.
ಇನ್ನು ಅಕ್ಷತಾ ಬಂಡಿ ವಿದ್ಯಾರ್ಥಿನಿ ಏನ್ ಹೇಳ್ತಾರೆ ಕೇಳೋಣ. ಎಸ್, ಅಕ್ಷತಾ. ನಮಸ್ತೆ ಎಲ್ರಿಗೂ. ಮೊಬೈಲ್ ಇಟ್ಸೆಲ್ಫ್ ಅಂದ್ರೆ ಜಂಗಮ ವಾಣಿ ಅಂತೇಳಿ ಅಂತೀವಿ ನಾವು. ವಾಣಿ ಅಂದ್ರೆ ಜಸ್ಟ್ ಮೊದ್ಲೆಲ್ಲ ಕೆಡ್ಸೋದಕ್ಕೆ ಹಲೋ ಅನ್ನೋದಕ್ಕೆ ಅಷ್ಟೇ ಇತ್ತು. ಬಟ್ ಇವಾಗಿನ ಒಂದ್ ಯಂಗ್ ಜನರೇಷನ್ ತಗೊಂಡ್ರೆ ಮೊಬೈಲ್ ಅನ್ನ ಸುಮ್ನೆ ಯೂಸ್ ಮಾಡ್ತಾನೆ ಇರ್ತಾರೆ. 1 hour ಹೋಗುತ್ತೆ, 2 hour ಹೋಗುತ್ತೆ, ರೀಲ್ಸ್ ನೋಡ್ತಾ ಇರ್ತಾರೆ, ಅದು ಇದು ಅಂತೇಳಿ ಸುಮ್ನೆ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಮೊಬೈಲ್ ಸೂಕ್ತ ಬಳಕೆ ಹೇಗೆ ಅನ್ನೋ ಒಂದು ವಿಷಯನ ಅವ್ರು ಚೆನ್ನಾಗಿ ಅರಿತ್ಕೊಂಡ್ರೆ ಈ ಮೊಬೈಲ್ ದಿಂದ ತಮ್ಮ ಒಂದು ಬೆರಳಿನ ಇಡೀ ಜಗತ್ತನ್ನೇ ತಮ್ಮ ಒಂದು ಬೆರಳಿನ ತುದಿಯಲ್ಲೇ ನೋಡಾಕ ಸಹಾಯವಾಗುತ್ತೆ. ಮತ್ತೆ ಈ ಮೊಬೈಲ್ ತನ್ನದೇ ಆದಂತ ಒಂದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಹೊಂದಿದೆ. ಪ್ರತಿಯೊಂದು ಕೂಡ ತನ್ನದೇ ಆದಂತ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಹೊಂದಿದ್ದು. ನೆಗೆಟಿವ್ ನಮ್ಗೆ ಗೊತ್ತಿರ್ಬೇಕಂತೆ, ಪಾಸಿಟಿವ್ ಅನ್ನ ನಾವು ಪಾಲಿಸ್ಬೇಕಂತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಆದಷ್ಟು ನಾವು ನೆಗೆಟಿವ್ ಇದೆ, ಓಕೆ, ಇಟ್ಸ್ ಓಕೆ, ಬಟ್ ಪಾಸಿಟಿವ್ ಅನ್ನ ನಾವ್ ಯಾವ ರೀತಿ ತಗೋಬೇಕು, ನಮ್ಮ ಡೆವಲಪ್ಮೆಂಟ್ ಯಾವ ರೀತಿ ನಾವು ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು, ಟ್ಯೂನ್ ಅಪ್ ಆಗ್ಬೇಕು, ಸ್ಕೇಲ್ ಅಪ್ ಆಗ್ಬೇಕು ಅನ್ನೋ ಒಂದು ವಿಷಯನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಸಮಯದ ನಿರ್ವಹಣೆಯೊಂದಿಗೆ ಈ ಮೊಬೈಲ್ ಅನ್ನ ಬಳಕೆ ಮಾಡ್ಬೇಕು ಅಂತ ಹೇಳ್ತೀವಿ ಸರ್. ಧನ್ಯವಾದ. ಓಕೆ, ಅಕ್ಷತಾ ನಮ್ಮ ವಿಡಿಯೋಗಳನ್ನ ನಿರಂತರವಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಹೇಳಿರೋ ವಿಚಾರಗಳನ್ನ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಮತ್ತೊಬ್ರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರೋರು ರಾಮಚಂದ್ರ ಅವರು ಏನ್ ಹೇಳ್ತಾರೆ ನೋಡೋಣ. ಎಸ್ ರಾಮಚಂದ್ರ. ನಮಸ್ಕಾರ ಸರ್. ಮೊಬೈಲ್ ಬಗ್ಗೆ ಈ ದಿನದ ವಿಚಾರ ಸಂಕಿರಣ ಅಂತ ಅಂದ್ರೆ 1999 ಅಲ್ಲಿ ಏನೋ ಅಂತ ಬಂತು ಅಂತ ಕಾಣಿಸುತ್ತೆ. ಅವಾಗ ಅಷ್ಟೇನೆ ಬರೀ ಲ್ಯಾಂಡ್ಲೈನ್ ಆಲ್ಟರ್ನೇಟಿವ್ ಅಷ್ಟೇನೆ, ಇದು ಪರ್ಯಾಯ ಕಮ್ಯುನಿಕೇಶನ್ ಅಂತ ಬಂದಿದ್ದು. ಈಗ ನಮ್ಮ ಕಟ್ಟೇರಿ ಸ್ವಾಮಿ ಹೇಳ್ದಂಗೆ 3G 4G 5G ಗೂಗಲ್ ಗುರು ಈಗೇನಾಗ್ಬಿಟ್ಟಿದೆ. ಯಾವುದೇ ನಾವು ಈಗ ನೀವು ಆಫ್ಲೈನ್ ಮಾಡ್ತೀವಿ ಬನ್ನಿ ಅಂತ ಅಂದ್ರೆ ಅದಕ್ಕೆ ಒಂದು ಟೈಮ್ ಬೇಕಾಗುತ್ತೆ. ಹೋಗ್ಲಿಕ್ಕೆ ಬಂದ್ರೆ ಅದಕ್ಕೆ ಒಂದು ಅಷ್ಟೇ ವೆಚ್ಚನೂ ತಗಲುತ್ತೆ, ಟೈಮ್ ತಗಲುತ್ತೆ. ಈ ಆನ್ಲೈನ್ ಅಂತ ಅಂದ್ರೆ ಎಲ್ಲಿರ್ತೀವಿ, ಯಾವಾಗಿರ್ತೀವಿ, ಹೇಗಿರ್ತೀವಿ, ಹಾಗೆ ಬೇಕಾದ್ರೆ ನಾವು ಏನ್ ಮಾಹಿತಿ ಬೇಕೋ ಅದು ತಗೋಬಹುದು. ಇಲ್ಲಿ ಮಾಹಿತಿ ತಂತ್ರಜ್ಞಾನಕ್ಕಾಗಿ ನಾವು ಬಳಕೆಯನ್ನ ಸೂಕ್ತವಾಗಿ ಬಳಸ್ಕೊಂಡ್ರೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಮನುಷ್ಯನ ಒಂದು ಅಭಿವೃದ್ಧಿಗೆ ಉಪಯೋಗ ಆಗೋದು ಖಂಡಿತ ಸಾಧ್ಯ. ಆದ್ರೆ ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ತುಂಬಾ ಅವಕಾಶಗಳಿದಾವೆ. ಇವಾಗ ಅಡಿಕ್ಟ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಎಲ್ಲಾ ಸಂಬಂಧಗಳನ್ನ ಪಕ್ಕದಲ್ಲಿದ್ರು ಕೂಡ ಯಾರ ಬಗ್ಗೆನೂ ಯಾರು ಆಲೋಚನೆ ಮಾಡೋದಿಲ್ಲ, ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಬಗ್ಗೆ ಏನಾದ್ರು ವಿಚಾರಗಳಿದ್ರೆ ನೀವ್ ಹೇಳ್ದಂಗೆ ಯಾರು ವಿದ್ವಾಂಸರಾಗಿರ್ಬೋದು, ಅದು ಒಬ್ರು ತಿಳಿದಿರೋರಾಗಿರ್ಬೋದು, ಹಿರಿಯವರಾಗಿರ್ಬೋದು, ಅದ್ ಯಾವುದಕ್ಕೂ ಅವಲಂಬನೆ ಆಗೋದಿಲ್ಲ. ಬರೀ ಇದೊಂದನ್ನೇ ನೋಡ್ತಿರ್ತಾರೆ. ಯಾವ ಸಂಬಂಧಗಳಿಗೂ ಇವಾಗ ಅಷ್ಟೊಂದು ಆತೋರ್ಯದಿಲ್ಲ. ಮೊಬೈಲ್ ಮಾತ್ರ ಇರ್ಬೇಕಷ್ಟೇ. ಅಷ್ಟು ಎಲ್ಲಾ ಪ್ರತಿಯೊಂದು ಹಳ್ಳಿ ಆಗ್ಬೋದು, ದಿಲ್ಲಿ ಆಗ್ಬೋದು, ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸರ್. ಅದೊಂದೇ ಒಂದು ದೊಡ್ಡ ಮಾಹಿತಿ ಸಾಧನ ಆಗ್ಬಿಟ್ಟಿದೆ ಅಂತ ಹೇಳ್ಬೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲರೂ ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಹೇಳಿದಿರಿ. ಮೊಬೈಲ್ ಬಳಸಿ ನಿಮ್ಮ ಉದ್ಧಾರಕ್ಕೆ, ನಿಮ್ಮ ಅನುಕೂಲಕ್ಕೆ, ನಿಮಗೆ ಯಾವ ವಿಚಾರ ಬೇಕೋ ಆ ವಿಚಾರಕ್ಕೆ. ಅನಗತ್ಯವಾಗಿ ಬೇಡ. ಮೊಬೈಲ್ ನೋಡ್ಕೊಂಡೆ ಕತ್ತು ಹಿಂಗಾಗೋಯ್ತು, ನನ್ನ ಕಣ್ಣು ಹಾಳಾಗೋಯ್ತು ಅಂತ ಕಂಪ್ಲೇಂಟ್ ಬರೋವರೆಗೂ ಬೇಡ ಅಂತ ಹೇಳ್ತೇನೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಬಾಯ್.